ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಗಾದ್ರೆ ಇಲ್ಲೇನೇ ಮಾಡ್ತಿದ್ಯಾ? ಬಾವಸಿ ಮಾರ್ಕೆಟ್ ಗೊಬ್ಬರ ಕ್ಷಮಿಸ್ಬಿಡೋಣ, ಇವತ್ತೊಂಚೂರು ಬೇರೆ ಕೆಲಸ ಇತ್ತು. ಮಾರ್ಕೆಟ್ಗೆ ಹೋಗೋದು ಒಂದು ಕೆಲಸನೇ ಕಣಯ್ಯ. ಅಮ್ಮರೇ, ಒಂದು 2 ಗಂಟೆ ನೀವು ಅವಕಾಶ ಮಾಡಿಕೊಟ್ರೆ ಒಂದು ಸ್ವಲ್ಪ ಹೊರಗೆ ಹೋಗಿ ಬರ್ತಿದ್ದೇವೆ. ಒಂದು ಮುಖ್ಯವಾದ ಕೆಲಸ ಇತ್ತು. ಆಯ್ತಪ್ಪ, ಹೋಗ್ಬಾ. ಒಳ್ಳೇದಾಯ್ತಮ್ಮ. ಏನು ನಿಗುಣ್ ಮನ್ಸೇನಮ್ಮ ನಿಮ್ಮಪ್ಪ ಕೇಳ್ದೆ ಹೋಗ್ಬಿಟ್ಟ. ಪುಟ್ಟಮ್ಮೆ, ನೀನು ಎಲ್ಲ ಒಪ್ಕೊಂಡು ಹೋಯ್ತಿಯಲ್ಲ, ಹುಷಾರಾಗಿರ್ಬೇಕು ಹೊಸಿಯೇ. ಯಾವ್ದ್ರ ಹುಷಾರಾಗಿರೋದು? ಕತ್ತಿ, ಕುಡುಗೋಲು, ಬೆಂಕಿ ಇಂಥದ್ರ ಜೊತೆ ಹುಷಾರಾಗಿರ್ಬೇಕು. ಒಳ್ಳೆ ಜನಗಳ ಜೊತೆ ಹುಷಾರಾಗಿರೋದು ಏನು ಬರ್ತದೆ? ನಿನ್ನ ಹೋಗು, ಅದೇನೋ ತರಕ್ಕೆ ಹೋಗ್ತಿದ್ಯಾ, ಹೋಗು. ನಡಿವಾ, ನೀನು ಒಳಕ್ಕೆ ನಡಿ. ಪಾಪ, ಇವ್ರಿಗೆ ಏನು ಕಷ್ಟನೋ ಏನೋ. ಅವಯ್ಯ ಏನು ಹೇಳ್ಕೊಳಕ್ಕೂ ಇಲ್ಲ. ಹೇಳ್ಕೊಳಕ್ಕೆ ಮನಸ್ಸು ಒಪ್ತಾ ಇಲ್ಲ ಇರಬೇಕು. ಸಂಕೋಚ, ಸ್ವಾಭಿಮಾನ. ನಾನಾರ ಕೇಳಿ ಯಾಕೆ ಮನಸ್ಸು ನೋಯಿಸ್ಲಿ? ಅತ್ತೆ, ನಿಜವಾಗ್ಲೂ ನಿಮ್ಮ ಮೇಲೆ ಅವಳಿಗೆ ಗೌರವ ಇದ್ರೆ ಈ ಕುರ್ಚಿ ಮೇಲೆ ಅವಳು ಕೂತ್ಕೊಳ್ಳಲ್ಲ. ಕೂರ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ಅತ್ತೆ. ಏನ್ ಶ್ರೀ ಇದು? ನೀವು ಈ ಕುರ್ಚಿ ಮೇಲೆ ಕುಂತ್ಕೊಂಡು ಜನರ ಕಷ್ಟ ಎಲ್ಲ ಕೇಳಿ. ಅವ ನಾನು ಹೇಳ್ತಿರೋದ್ರಾಗೆ ತಪ್ಪಿಲ್ಲ ಅಲ್ವಾ? ಶ್ರೀ, ಮೊದಲು ಇದನ್ನ ಇಲ್ಲಿಂದ ತಗೊಂಡೋಗಿ. ಇದೆಲ್ಲ ಏನ್ ಬೇಡ. ಅವ ನೀನು ಹೇಳವ, ನೀನು ಹೇಳಿದ್ರೆ ನಮ್ಮವ್ರು ಕೇಳ್ತಾರೆ. ಸ್ನೇಹ, ಕುಂತ್ಕೊಳವ, ಇದ್ರಲ್ಲಿ ತೆಪ್ಪೇನಿಲ್ಲ. ಬಂಗಾರ, ನೀನ್ ಹೇಳು. ಅಯ್ಯ, ಹೋಗ್ಲಿ ಬಿಡಿ. ಪಾಪ ಅವಳಿಗೆ ಇಷ್ಟ ಇಲ್ಲ ಅಂತ ಅನ್ಸ್ತೈತೆ. ಸುಮ್ಕೆ ನಾವೆಲ್ಲ ಯಾಕೆ ಅವಳನ್ನ ಬಲ್ವಂತ ಮಾಡೋದು? ಬಿಡಿ ಶ್ರೀ. ಇದ್ರಾಗ ಬಲವಂತ ಏನೈತೆ? ಅವ ಜನರ ಕಷ್ಟ ಅಂತ ಹೇಳ್ಕೊಂಬಂದಾಗ ನೀನು ಈ ಕುರ್ಚಿ ಮೇಲೆ ಕೂತ್ಕೊಂಡು ಮಾತಾಡ್ಸ್ತಾ ಇದ್ದಿಲ್ವೇ? ಏನಮ್ಮ, ಏನಂತೀರಾ? ಅವ ನೀನ್ ಹೇಳವ. ಹೋಗ್ಲಿ, ಕುಂತ್ಕ ಸ್ನೇಹ. ಸರಿ, ನೀವೆಲ್ಲ ಅಷ್ಟು ಹೇಳ್ತಿದ್ದೀರಾ ಅಂದಮೇಲೆ ನಾನು ಒಂದೇ ಒಂದ್ಸಲ ಕೂತ್ಕೋತೀನಿ. ಈಗ ನಿಮ್ಮ ಮನವಿ ಪತ್ರನೆಲ್ಲ ಕೊಡಿ.
ಸಿಂಗು ಹಲೋ ಅಣ್ಣಯ್ಯ. ಏ ಸಿಂಗು, ಹೆಣ್ಣು ಮಕ್ಕಳು ಅಣ್ಣಯ್ಯ ಅಂದರೆ ಮನ್ಸಿಗೆ ಏನೋ ಒಂಥರ ಕಸಿಸಿ ಕಣ. ಹೋಗ್ಲಿ ಬಿಡ ಸಿಂಗು, ನಾನು ಹೇಳಿದ ಕೆಲಸ ಎಲ್ಲಿವರೆಗೂ ಬಂತು? ಆಗ್ತಾ ಇದೆ ಅಣ್ಣಯ್ಯ. ಸಿಂಗು, ಆಗುತ್ತೆ, ಆಗ್ತಾ ಇದೆ ಅನ್ನೋದಕ್ಕಿಂತ ಆಗೋಯ್ತು ಅನ್ನೋದನ್ನ ಕೇಳೋಕ್ಕೆ ನಂಗೆ ಭಾಳ ಖುಷಿ ಸಿಂಗು. ಸಿಂಗು, ಆ ಅಕ್ಕಿ ಒಂದ್ಸತಿ ನಾನು ಬೇರೆ ಕಡೆ ಹೊರಟೋದ್ರೆ ಹಿಡಿಯೋದು ತುಂಬ ಕಷ್ಟ ಸಿಂಗು. ನಾನು ನಿನ್ನನ್ನು ನಂಬಿದ್ದೀನಿ ಅನ್ನೋದನ್ನು ಅಷ್ಟು ಸಲೀಸಾಗಿ ತಗೋಬೇಡ. ಈ ಡಾನ್ ದಾಸಪ್ಪ ಅಂದರೆ ಏನು ಅಂತ ನಿನಗೆ ಗೊತ್ತಲ್ವಾ? ಇಲ್ಲ ಇಲ್ಲ ಅಣ್ಣಯ್ಯ, ನಾನು ಈಗಲೇ ಅಲ್ಲಿಗೆ ಹೋಗಿ ಆ ಹುಡುಗಿದು ಏನೇನೆಲ್ಲ ವಿವರ ಇದೆಯೋ ಅದನ್ನೆಲ್ಲ ತಿಳ್ಕೊಂಡು ನಿನ್ಗೆ ಹೇಳ್ತೀನಿ. ಈಗಲೇ ಹೋಗ್ತೀಯಾ? ಹ್ಞೂ ಅಣ್ಣಯ್ಯ, ಈಗಲೇ? ಶಬಾಷ್. ಹೌದು ಕಣೋ ಲೋಫರ್. ಹ್ಞೂ ಅನ್ನಲ್ಲ ಅಣ್ಣಯ್ಯ. ಹೋಗಿ ಸಿಂಗು, ಹೋಗು. ಈಗಲೇ ಹೋಗಿ ನನಗೆ ವಿಷಯ ತಿಳಿಸು. ಕಾಯ್ತಾ ಇರ್ತೀನಿ ಸಿಂಗು. ಆಯ್ತು ಅಣ್ಣಯ್ಯ. ನಾನು ಉಪಕಾರ ಆಯಿತು ಅಮ್ಮಳೆ. ನಮಸ್ತೆ, ಹೇಳಿ. ಆಸ್ಪತ್ರೆಗೆ ಸಹಾಯ ಬೇಕು ಅಂತ ಬರೆದಿದೆ. ಆದರೆ ಯಾರಿಗೆ ಏನು ಸಮಸ್ಯೆ ಇದೆ, ಇದಕ್ಕೂ ಹಿಂದೆ ಬೇರೆ ಏನಾದರೂ ಟ್ರೀಟ್ಮೆಂಟ್ ಆಗಿತ್ತಾ, ಆ ಯಾವ ಡೀಟೇಲ್ಸು ಇಲ್ವಲ್ಲ. ನೀವೇ ನಮಗೆ ಸಹಾಯ ಮಾಡಬೇಕು ಮೇಡಮ್. ಖಂಡಿತ ಮಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.